ಹಲೋ ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ವಿಡಿಯೋದ ವಿಶೇಷ ಅಂತಂದರೆ 1 ರಿಂದ 5 ದಿನದ ಒಳಗಡೆ ಈ ಥರ ಕಣ್ಣಿನ ಪ್ರಾಬ್ಲಮ್ ಇಲ್ಲ ಅಂದರೆ ಮರಿಗಳು ವೀಕ್ ಆಗೋದು, ಇಲ್ಲ ಮರಿ ಡೆವಲಪ್ ಇಲ್ಲದೆ ಇರೋದು, ಮತ್ತು ಈ ಥರ ತುಂಬ ಪ್ರಾಬ್ಲಮ್ಸ್ಗಳನ್ನ ಎದುರಿಸ್ತಾ ಇರ್ತೀರ. ಈ ಮರಿಗಳು ಸುಮ್ಮನೆ ಡೆತ್ ಆಗೋದು ಮತ್ತು ಮರಿಗಳು ಉಳಿಸ್ಕೊಳ್ದೇ ಇರೋದು. ಅಂದರೆ ಈಗ ಒಂದು ಕೋಳಿ 15 ಮರಿ ಮಾಡಿರುತ್ತೆ, ಇಲ್ಲ ಒಂದು ಮರಿನೂ ಉಳ್ಕೊಂಡಿರಲ್ಲ, ಇಲ್ಲ ಉಳ್ಕೊಳ್ಳೋಕೆ ಆಗ್ತಾ ಇರಲ್ಲ. ಮತ್ತು ಈ ಥರ ರೋಗಗಳು ತುಂಬ ಕಾಣಿಸ್ತಾ ಇರುತ್ತೆ. ಕೆಲವ್ರು ಕೇಳ್ಬೋದು, ಬ್ರೋ ಈ ಥರ ಆ್ಯಂಟಿಬಯೋಟಿಕ್ ಹಾಕೋದ್ರಿಂದ ರೋಗಗಳು ಬರಲ್ವಾ, ಆ್ಯಂಟಿಬಯೋಟಿಕ್ಕಿಂತ ಜಾಸ್ತಿ ಎಫೆಕ್ಟ್ ಆಗಲ್ವಾ ಅಂತೆಲ್ಲ ಕೇಳ್ಬೋದು. ಅದಕ್ಕೋಸ್ಕರ ಈ ವಿಡಿಯೋ ಅಷ್ಟೇ. ಏನಪ್ಪ ಅಂತಂದರೆ ಆ್ಯಂಟಿಬಯೋಟಿಕ್ ಪೌಡ್ರ್ ಆಗಲಿ, ಆ್ಯಂಟಿಬಯೋಟಿಕ್ ಟಾನಿಕ್ ಆಗಲಿ ನಿಮಗೆ ಲಿಮಿಟ್ ಅಂತ ಇರುತ್ತೆ. ಅದಕ್ಕೆ ಇಷ್ಟೇ ಮೇಲೆ ಇಷ್ಟೇ ಹಾಕಬೇಕು ಅಂತೆಲ್ಲ ಇರುತ್ತೆ. ಅಷ್ಟು ಪ್ರಮಾಣದಲ್ಲಿ ಹಾಕೊಂಡ್ರೆ ನಿಮ್ಗೆ ಯಾವುದೇ ರೀತಿ ಮರಿಗೆ ಡ್ಯಾಮೇಜ್ ಆಗೋಲ್ಲ ಮತ್ತು ಮರಿಗಳಿಗೆ ಯಾವುದೇ ರೀತಿ ರೋಗಗಳು ಬರೋಲ್ಲ. ಅದಕ್ಕೋಸ್ಕರ ನಾನು ಫಸ್ಟಿಂದ ಇಲ್ಲಿವರೆಗೂ ಹೇಳಿದ್ದೆ, ನಿಮಗೆ ಲೆಕ್ಸಿನ್ ಪೌಡರ್ ಹಾಕಿ. ಲೆಕ್ಸಿನ್ ಪೌಡ್ರ್ ಬಗ್ಗೆ ನಾನು ಪ್ರತಿಯೊಂದು ಹೇಳಿದೆ. ಅಂದರೆ ಮರಿಯಾಗಿ 2ನೇ ದಿನದಿಂದನೇ ಲೆಕ್ಸಿನ್ ಪೌಡ್ರನ್ನ ಕಂಪ್ಲೀಟ್ 3 ಡೇಸ್ ಹಾಕಿ ನೀರೊಳಗಡೆ ಮಿಕ್ಸ್ ಮಾಡಿ ಹಾಕಿ ಇದನ್ನ ಒಂದೊಂದು ಚಿಟಿಕಿ ಅಂತ ಹಾಕಿ ಅಂತ ಹೇಳಿದ್ದೆ. ಇದನ್ನ ಲೆಕ್ಸಿನ್ ಪೌಡರ್ ಹಾಕಿ ಇದ್ರ ಬಗ್ಗೆ ಯೂಸ್ ಮಾಡೋದು ಹೇಗೆ ಅಂತಲೂ ಕೂಡ ಕಂಪ್ಲೀಟಾಗಿ ಹೇಳಿದ್ದೆ. ಬಟ್ ಇದೇನಪ್ಪ ಇದು ಬೇಡ, ನಿಮಗೆ ಇದು ಯೂಸ್ ಆಗೋಲ್ಲ ನಿಮ್ಗೆ ಏನಾದರೂ ಅಂತ ಅನಿಸಿದ್ರೆ, ಅಂದರೆ ನಾನು ಯೂಸ್ ಮಾಡ್ತಾ ಇರೋದು ಇಷ್ಟೆಲ್ಲ, ಇದನ್ನ ನಾನು ಯೂಸ್ ಮಾಡ್ತಾ ಇರೋದು ಇದು ಇಮ್ಯುನಿಯಮ್ ಕೇರ್ ಅಂತ ಇದೊಂದು ಟಾನಿಕ್ ಸಿಗುತ್ತೆ. ಈ ಟಾನಿಕ್ಕು ಅಂದರೆ ಮರಿಗಳಿಗೆ ಮಾಡಿಸಿರುವಂಥ ಟಾನಿಕ್ಕು. ಅಂದರೆ 5 ದಿನ ಕಂಪ್ಲೀಟಾಗಿ ಹಾಕ್ಬಿಟ್ರೆ ಇದನ್ನ ನಿಮ್ಗೆ ಯಾವುದೇ ರೀತಿ ಮರಿಗಳಲ್ಲಿ ಕಣ್ಣು ಮುಚ್ಚೋದು, ಇಲ್ಲ ಕಣ್ಣಿನಿಂದ ಪ್ರಾಬ್ಲಮ್ ಬರೋದಾಗಲಿ, ಮತ್ತು ನಿಮ್ಗೆ ಯಾವುದಾದ್ರೂ ಪ್ರಾಬ್ಲಮ್ ಬಂದರೆ ಅದು ಕಂಪ್ಲೀಟ್ ಗುಣಮುಖ ಆಗೋಕೆ ಅಂತಲೇ ಈ ಟಾನಿಕ್ ಇದೆ. ಅದಕ್ಕೇನಪ್ಪ ಅಂತಂದರೆ 1 ಲೀಟರ್ ನೀರಿಗೆ 1 ml. ಅಂದರೆ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರೋದು, ನೀವು ಎಷ್ಟು ಲೀಟ್ರ್ ನೀರು ತೊಗೊತೀರಾ ಅಷ್ಟು ಲೀಟರಲ್ಲಿ 1 ಲೀಟ್ರ್ ನೀರಿಗೆ 1 ml ಥರ ಈ ಥರ ಹಾಕೋದು. ಇಲ್ಲಿ ಕಾಣಿಸ್ತಿರೋ 2 ಲೀಟ್ರ್ ಡ್ರಿಂಕರು, ಇದಕ್ಕೆ ನಾನು 2 ml ಹಾಕಿರ್ತೀನಿ. 2 ml ಹಾಕ್ಕೊಂಡು ಈ ಥರ ನೀಟಾಗಿ ನೀರೊಳಗಡೆ ಮಿಕ್ಸ್ ಮಾಡ್ಬಿಟ್ಟು ಕೊಡೋದು. ಅಂದರೆ ಆ್ಯಂಟಿಬಯೋಟಿಕ್ ಯಾವುದೇ ತನ್ನಿ, ಆ್ಯಂಟಿಬಯೋಟಿಕ್ ಟಾನಿಕ್ ಆಗಲಿ, ಆ್ಯಂಟಿಬಯೋಟಿಕ್ ಪೌಡ್ರ್ ಆಗಲಿ, ಪ್ರತಿಯೊಂದೂ ಆ್ಯಂಟಿಬಯೋಟಿಕ್ನ ನೀವು ಫಸ್ಟು ನೀರೊಳಗಡೆ ಹಾಕ್ಬಿಟ್ಟೆ ಕುಡಿಸ್ಬೇಕು. ಯಾವುದೇ ರೀತಿ ನೀವು ಡೈರೆಕ್ಟು ಕುಡ್ಸೋಕ್ಕಾಗಲ್ಲ. ಈ ಥರ ನೀರೊಳಗಡೆ ಮಿಕ್ಸ್ ಮಾಡಿ ನೀರೊಳಗಡೆ ಕಂಪ್ಲೀಟ್ 5 ಡೇಸ್ ಇದನ್ನ ಇಡಲೇಬೇಕು. ಅಂದರೆ 5 ದಿನ ಕಂಪ್ಲೀಟ್ ಇಡಲೇಬೇಕು ಫ್ರೆಂಡ್ಸ್. ಇಲ್ಲ ಅಂತಂದರೆ ರೋಗ ಲಕ್ಷಣಗಳು ನಿವಾರಿಸೋಕ್ಕಾಗಲ್ಲ.